ನಮಸ್ಕಾರ ವೀಕ್ಷಕರೇ, ಪ್ರಿಯಾ ರುಚಿ ಚಾನೆಲ್ಗೆ ಸ್ವಾಗತ. ನಾಳೆ ರಕ್ಷಾ ಬಂಧನ ಇದೆ. ಈ ಸಲ ಕೊರೋನಾ ಎಲ್ಲ ಕಡೆ ಹೆಚ್ಚಾಗಿರೋದ್ರಿಂದ ಸ್ವೀಟ್ ಶಾಪ್ಸ್ಗೆ ಹೋಗಿ ಸ್ವೀಟ್ನ ತೊಗೊಂಡು ಬರೋದು ಸ್ವಲ್ಪ ಕಷ್ಟನೇ ಆಗುತ್ತೆ. ಹಾಗಾಗಿ ನಾನಿವತ್ತು ಮನೆಯಲ್ಲೇನೆ ಸುಲಭವಾಗಿ ಬಾದಾಮಿ ಬರ್ಫಿ ಅಂದರೆ ಬಾದಾಮಿ ಕಟ್ಲಿನ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ಇದನ್ನು ಮಾಡೋದು ತುಂಬಾ ಸುಲಭ, ಬನ್ನಿ ನೋಡ್ಕೊಳ್ಳೋಣ. ಈ ಬಾದಾಮ್ ಬರ್ಫಿ ಮಾಡೋದಕ್ಕೆ ಮೊದಲಿಗೆ ಒಂದು ಪಾತ್ರೆ ತಗೊಂಡಿದ್ದೀನಿ. ಇದಕ್ಕೆ 2 ಕಪ್ಪಷ್ಟು ನೀರನ್ನು ಹಾಕಿ ಇದು ಕುದಿಯೋಕೆ ಬರೋವರೆಗೂ ನಾವು ವೇಟ್ ಮಾಡಬೇಕಾಗತ್ತೆ. ನೋಡಿ, ಈಗ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಈಗ ನಾನು ಇದಕ್ಕೆ 1 ಕಪ್ಪಷ್ಟು ಅಂದರೆ ಸುಮಾರು 200 ಗ್ರಾಮ್ ಅಷ್ಟು ನಾನು ಬಾದಾಮಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಬಾದಾಮಿಯನ್ನು ನಾನು ಕುದಿಯೋ ನೀರಲ್ಲಿ ಹಾಕ್ಕೊಂಡು 3 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಈಗ 3 ನಿಮಿಷಗಳ ಕಾಲ ಆಗಿದೆ. ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಇದನ್ನು ತಣ್ಣೀರಲ್ಲಿ 2-3 ಸಲ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ನಾನು ಸಿಪ್ಪೆಯನ್ನೆಲ್ಲ ತೆಗೆದುಕೊಳ್ಬೇಕಾಗುತ್ತೆ. ನೋಡಿ, ಈಗ ಎಷ್ಟು ಈಸಿಯಾಗಿ ಸಿಪ್ಪೆ ಬಂದ್ಬಿಡುತ್ತೆ. ನೀವು ಅವರೆಕಾಳನ್ನ ಯಾವ ರೀತಿ ಚಿಲುಕಿಸ್ತಿರಲ್ಲ ಅದಕ್ಕಿಂತ ತುಂಬಾ ಸುಲಭವಾಗಿ ಬಂದ್ಬಿಡುತ್ತೆ. ನೀವೇ ನೋಡಿ, ನೀವು ರಾತ್ರಿ ಎಲ್ಲ ನೆನೆ ಇಟ್ಟಾಗಲೂ ಇದು ಇಷ್ಟು ಚೆನ್ನಾಗಿ ಸಿಪ್ಪೆ ಬರೋದಿಲ್ಲ. ಅಷ್ಟು ಚೆನ್ನಾಗಿ 3 ನಿಮಿಷ ಕುದಿಸಿದಾಗ ಸಿಪ್ಪೆ ಎಲ್ಲ ಬಂದ್ಬಿಡುತ್ತೆ. ಇದೇ ರೀತಿ ಉಳಿದಿರೋ ಎಲ್ಲ ಬಾದಾಮಿ ಇದು ನಾನು ಸಿಪ್ಪೆನೆಲ್ಲ ತೆಗೆದು ಈ ಬಟ್ಟೆ ಮೇಲೆ ನಾನು ಇಟ್ಕೊಂಡ್ಬಿಡ್ತೀನಿ. ನೋಡಿ, ಎಲ್ಲಾದ್ರದ್ದು ಬಾದಾಮಿದು ನಾನು ಸಿಪ್ಪೆ ತೆಗೆದಿದ್ದೀನಿ. ಈಗ ಒಂದು ಡ್ರೈ ಆಗಿರೋ ಒಂದು ಬಟ್ಟೆಯಿಂದ ನಾನು ಇದನ್ನು ಒರೆಸ್ಕೊಳ್ತಾ ಇದ್ದೀನಿ. ಈಗ ನಾವು ಇದನ್ನು ಫ್ಯಾನ್ ಕೆಳಗಡೆ 1 ಗಂಟೆಗಳ ಕಾಲ ಆರಾಕೋದಕ್ಕೆ ಬಿಟ್ಬಿಡೋಣ. ಈಗ 1 ಗಂಟೆಗಳ ಕಾಲ ಆಗಿದೆ. ಇದು ಪೂರ್ತಿಯಾಗಿ ಡ್ರೈ ಆಗಿದೆ. ಈಗ ನಾವು ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕೊಂಡು ಪೌಡರ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಮಿಕ್ಸರ್ ಜಾರ್ ಕೂಡ ಡ್ರೈ ಆಗಿದೆ. ಇದಕ್ಕೆ ಎಲ್ಲ ಬಾದಾಮಿಯನ್ನು ಹಾಕ್ಕೊಂಡು ಈ ರೀತಿಯಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಾಗಿದೆ ಪೌಡರ್. ಇದನ್ನು ನಾವು ಹೀಗೇ ತೆಗೆದಿಟ್ಕೊಂಡು ಬಿಡೋಣ. ಈಗ ನಾನು ಒಂದು ಪ್ಯಾನ್ನ ತಗೊಂಡಿದ್ದೀನಿ. ಈ ಪ್ಯಾನ್ಗೆ ನಾನು 1 ಕಪ್ಪಷ್ಟು ಸಕ್ಕರೆನ ತಗೊಂಡ. ಬಾದಾಮಿ ಎಷ್ಟು ತಗೊಂಡಿದ್ನಲ್ಲ ಅದೇ ಕಪ್ಪಿಂದ ನಾನು 1 ಕಪ್ಪಷ್ಟು ಸಕ್ಕರೆ ತಗೊಂಡಿದ್ದೀನಿ. ಅದಕ್ಕೆ ನಾನು ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಒಂದು ಅರ್ಧ ಟೀ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾವು ಸಕ್ಕರೆ ಕರಗೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳೋಣ. ನಿಮಗೆ ಸಿಹಿ ಕಮ್ಮಿ ಬೇಕಿದ್ರೆ ಒಂದು ಸ್ವಲ್ಪ ಸಕ್ಕರೆನ ಕಡಿಮೆ ಕೂಡ ಮಾಡ್ಕೊಳ್ಬಹುದು. ಪೂರ್ತಿಯಾಗಿ ಸಕ್ಕರೆ ಕರಗಿದ ಮೇಲೆ ಇದು 1 ಎಳೆ ಅಂಟು ಬಂದರೆ ಸಾಕು. ನೋಡಿ, ಈಗ ಸ್ವಲ್ಪ ಪಾಕನ ತಗೊಳ್ತಾ ಇದ್ದೀನಿ. ಅಂಟನ್ನು ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಅಂಟು ಬರ್ತಾ ಇದೆ. ನಮ್ಮ ಪಾಕ ರೆಡಿ ಆಗಿದೆ. ಗ್ಯಾಸ್ ಫ್ಲೇಮ್ನ ನಾವು ಸ್ಲೋ ಮಾಡ್ಕೊಂಡ್ಬಿಡೋಣ. ಈಗ ನಾನು ಮಿಕ್ಸರ್ನಲ್ಲಿ ಮಾಡಿಟ್ಕೊಂಡಿರುವಂತಹ ಬಾದಾಮಿ ಪುಡಿಯನ್ನು ನಾನು ಇದರೊಳಗಡೆ ಪೂರ್ತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. ಬಾದಾಮಿ ಪುಡಿಯನ್ನು ಹಾಕಿದ ತಕ್ಷಣ ನಾವು 1 ಸ್ಪೂನಿಂದ ನಾವು ತಿರುಗಿಸೋದಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ತಿರುಗಿಸ್ತಾ ಒಂದು ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಗಂಟಿಲ್ಲದ ರೀತಿಯಲ್ಲಿ ಕಂಟಿನ್ಯೂಸ್ ಆಗಿ ನೀವು ಕೈ ಆಡಿಸ್ತಾ ಇರಿ, ಗಂಟೆಲ್ಲ ಹೋಗ್ಬಿಡುತ್ತೆ. ಬರ್ಫಿ ತುಂಬಾ ಈಸಿ. ನೋಡಿ, ಆಗಲೇ ಗಂಟೆಲ್ಲ ಹೋಗಿದೆ, ಲೈಟಾಗಿ ಗಟ್ಟಿ ಆಗ್ತಿದೆ. ಇದು ಇನ್ನೊಂದು ಸ್ವಲ್ಪ ಗಟ್ಟಿ ಆಗಬೇಕು, ಜೊತೆಗೆ ತಳ ಬಿಡಬೇಕು. ಆಗ ನಮ್ಮ ಬರ್ಫಿ ರೆಡಿ ಆಗಿದೆ ಅಂತ ಅರ್ಥ. ನೋಡಿ, ಆಗಲೇ ತಳ ಬಿಡೋದಕ್ಕೆ ಸ್ಟಾರ್ಟ್ ಆಗಿದೆ. ಇನ್ನು 1 ನಿಮಿಷಕ್ಕೆ ಪೂರ್ತಿಯಾಗಿ ಗಟ್ಟಿ ಆಗಿಬಿಡುತ್ತೆ. ನೀವೇ ನೋಡ್ತಾ ಇರಿ. ಈಗ ನೋಡಿ, ಇದು ಗಟ್ಟಿ ಆಗಿದೆ. ಈಗ ನಾನೊಂದು ಅಲ್ಯೂಮಿನಿಯಂ ಫಾಯಿಲ್ನ ತಗೊಂಡಿದ್ದೀನಿ. ಈ ಅಲ್ಯೂಮಿನಿಯಂ ಫಾಯಿಲ್ಗೆ ಈ ಗಟ್ಟಿ ಆಗಿರೋಂತಹ ಈ ಬರ್ಫಿನ ನಾನು ಹಾಕ್ಕೊಳ್ತಾ ಇದ್ದೀನಿ. ಈಗ ನಾವು ಇದನ್ನು ಒಂದು ಸ್ಪೂನಿಂದ ನಾವು ಇದನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡ್ಬಿಡೋಣ. ಈ ರೀತಿಯಾಗಿ ನೀವು ಕೈಗೇನೆ ಸ್ವಲ್ಪ ತುಪ್ಪ ಹಚ್ಕೊಂಡು ಮಾಡ್ಬೋದು, ಆದರೆ ಬಿಸಿ ಇರುತ್ತೆ ಅಂತ ನಾನು ಅದರಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ಪೂನಿಂದ ಸ್ವಲ್ಪ ಸ್ಪ್ರೆಡ್ ಮಾಡಿದ್ಮೇಲೆ ಲಟ್ಟಣಿಗೆಗೆ ಸ್ವಲ್ಪ ತುಪ್ಪನ ಹಚ್ಕೊಂಡು ಈ ರೀತಿಯಾಗಿ ಚಪಾತಿ ಥರ ನಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನಾವು ಲಟ್ಟಿಸ್ಕೊಳ್ಬೋದು. ನಿಮಗೆ ಸ್ವಲ್ಪ ದಪ್ಪ ಬೇಕಿದ್ರೆ ದಪ್ಪನೇ ಲಟ್ಟಿಸ್ಕೊಳ್ಳಿ. ನೋಡಿ, ನಾನು ಈ ಸೈಜ್ಗೆ ಲಟ್ಟಿಸ್ಕೊಂಡಿದ್ದೀನಿ. ಇದನ್ನು ನಾವು ಒಂದು 3 ನಿಮಿಷ ಹಾಗೆ ಬಿಟ್ಬಿಡಬೇಕು ತಣ್ಣಗಾಗೋದಕ್ಕೆ. 3 ನಿಮಿಷಕ್ಕಿಂತ ಜಾಸ್ತಿನೂ ತಣ್ಣಗಾಗೋದಕ್ಕೆ ಬಿಡಬೇಡಿ, ಗಟ್ಟಿ ಆಗಿಬಿಡುತ್ತೆ. ಈಗ ನೋಡಿ, 3 ನಿಮಿಷಗಳ ಕಾಲ ಆಗಿದೆ. ಸ್ವಲ್ಪ ತಣ್ಣಗಾಗಿದೆ. ಈಗ ನಿಧಾನವಾಗಿ ನಾವು ಅಲ್ಯೂಮಿನಿಯಂ ಫಾಯಿಲ್ನ ತೆಗೆದುಬಿಡೋಣ. ನೋಡಿ, ನಮ್ಮ ಬಾದಾಮ್ ಕಟ್ಲಿ ಎಷ್ಟು ಚೆನ್ನಾಗಿದೆ. ಈಗ ನಮಗೆ ಯಾವ ಶೇಪ್ಗೆ ಬೇಕೋ ಆ ಶೇಪ್ಗೆ ನಾವು ಚಾಕುವಿಂದ ಕಟ್ ಮಾಡ್ಕೊಳ್ಬೋದು. ನಿಮಗೆ ಸ್ಕ್ವೇರ್ ಶೇಪ್ ಬೇಕಾದರೆ ಸ್ಕ್ವೇರ್ ಶೇಪ್ ಮಾಡ್ಕೊಳ್ಳಿ. ನಾನಿವತ್ತು ಡೈಮಂಡ್ ಶೇಪ್ನಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಎಷ್ಟು ಸುಲಭವಾಗಿ ಬರುತ್ತೆ. ಮೊದಲಿಗೆ ಸ್ಟ್ರೈಟ್ ಲೈನ್ಸ್ ಮಾಡ್ಕೊಂಬಿಡಿ. ಈಗ ಸ್ವಲ್ಪ ಕ್ರಾಸ್ ಮಾಡ್ಕೊಂಡು ನೀವು ಮತ್ತೆ ಕಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಈಗ ನಿಮಗೆ ಸ್ವೀಟ್ ಶಾಪ್ನಲ್ಲಿ ಸಿಗೋ ಥರ ಬಾದಾಮ್ ಕಟ್ಲಿ ಮನೆಯಲ್ಲೇ ರೆಡಿ ಆಗಿಬಿಡುತ್ತೆ. ನೋಡಿ, ಎಷ್ಟು ಚೆನ್ನಾಗಾಗಿದೆ. ತುಂಬಾ ತೆಳ್ಳಗೆ, ತುಂಬಾ ರುಚಿಯಾಗಿ ಕೂಡ ಆಗಿದೆ.
ನೋಡಿದ್ರಲ್ಲ ಎಷ್ಟು ಸುಲಭ ಅಂತ. ಈ ಬಾದಾಮ್ ಬರ್ಫಿ ಮಾಡೋದಕ್ಕೆ ಹೆಚ್ಚು ಸಮಯ ಕೂಡ ತಗೊಳ್ಳೋದಿಲ್ಲ. ತುಂಬಾ ಸುಲಭವಾಗಿ ತುಂಬಾ ಕಡಿಮೆ ಸಮಯದಲ್ಲಿ ತುಂಬ ರುಚಿಯಾದಂತಹ ಸ್ವೀಟ್ನ ನೀವು ಮನೆಯಲ್ಲೇ ತಯಾರಿಸ್ಬೋದು. ನೋಡಿ ಇದು ಎಷ್ಟು ಸಾಫ್ಟಾಗಿ ಆಗಿದೆ ಅಂತ ನಾನೇ ನಿಮಗೆ ತೋರಿಸ್ತೀನಿ. ಒಂದು ಬರ್ಫಿಯನ್ನು ತಗೊಂಡು ನೋಡಿ ಎಷ್ಟು ಸಾಫ್ಟಾಗಿ ಆಗಿದೆ. ಈ ಟೇಸ್ಟಿ ಆಗಿರೋ ಬಾದಾಮ್ ಬರ್ಫಿಗೆ ನೀವು ಸ್ವೀಟ್ ಶಾಪ್ನಲ್ಲಿ ಹಾಕಿರೋ ಥರ ಸಿಲ್ವರ್ ವರ್ಕ್ನ ಕೂಡ ನೀವು ಹಾಕ್ಕೊಳ್ಬಹುದು. ನಿಮ್ಗೆಲ್ಲರಿಗೂ ಈ ಬಾದಾಮ್ ಬರ್ಫಿಯ ರೆಸಿಪಿ ಇಷ್ಟ ಆಗಿದ್ರೆ ಪ್ರಿಯಾ ರುಚಿ ಚಾನಲ್ಗೆ ಲೈಕ್ ಮಾಡಿ. ಅದೇ ರೀತಿ ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಅನುಭವಗಳನ್ನ ಕಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡಿ. ಇವತ್ತಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.